ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ರಾಕೇಶ್ ಅಂದ್ಬಿಟ್ಟು. ರಾಕೇಶ್. ಹಾಂ. ಹುಣಸೆ ಮರದ ಪಾಳ್ಯ ಅಲ್ವಾ? ಹುಣಸೆ ಮರದ ಪಾಳ್ಯ, ರಾಮವಳ್ಳಿ ಪೋಸ್ಟ್, ಕೆಂಗೇರಿ ಹೋಬಳಿ, ಬೆಂಗಳೂರು ದಕ್ಷಿಣ. ಬೆಂಗಳೂರು ದಕ್ಷಿಣ. ಈ ಹಸು ಬಗ್ಗೆ ಹೇಳಿ ಸರ್ ಸ್ವಲ್ಪ ಡೀಟೇಲ್ಸು. ಎಷ್ಟಲ್ಲಾಗಿದೆ ಸರ್? ಇದು ಹಸು ಈಗ ಕಡೆಯಲ್ಲು. ಹಾಂ. ಇದು ಒಂದು 4 ತಿಂಗಳಾಯ್ತು ತೊಗೊಂಬಂದು. ನೋಡ್ರಿ, ಇದ್ರ ಕರು ಓರ್ಗರು ಅಲ್ಲಿದೆ. ಇದೇ ಕರು. ಓರ್ಗವ್ರು ಎಷ್ಟು ತಿಂಗಳಾಗಿದೆ ಸರ್? ಅದಕ್ಕೆ 5 ತಿಂಗಳಾಗಿದೆ ಕರುಗೆ. 5 ತಿಂಗಳು. ಹಸು ಯಾವ ಕಡೆ ಅಂತಂದ್ರಿ? ಸರ್ ಇದು ಇಲ್ಲಿ ಚಂದ್ರಪ್ಪ ಸರ್ಕಲ್ ಅದ. ದೊಡ್ಡ ಮರ ಚಂದ್ರಪ್ಪ ಸರ್ಕಲ್. ಎಷ್ಟು ಆರಲ್ಲ ಕಡೆ ಸರ್? ಕಡೆ. ಓಕೆ. ತುಂಬ ಗಾಬರಿ ಇದೆ. ತುಂಬ ರಾಯ್ತು ಸರ್, ಯಾರನ್ನೂ ಸೇರಿಸಲ್ಲ. ಯಾರನ್ನು? ಇದು ತಗೊಂಬಂದು 5 ತಿಂಗಳಾಗೈತೆ. ಹಾಂ. 5 ತಿಂಗಳಿಂದ ನಾನು ಒಬ್ಬನ ಬಿಟ್ಟು ಬೇರೆ ಯಾರನ್ನೂ ಇಡ್ಸಲ್ಲ. ಇದು ನಿಮ್ಮ ಮನೆಯವ್ರನ್ನೂ ಯಾರು ಸೇರಿಸ್ತಾರೆ? ಮನೆಯವ್ರದ್ದು ಯಾರನ್ನೂ ಇಡ್ಸಲ್ಲ, ಪ್ರತಿಯೊಬ್ಬರು ಯಾರನ್ನೂ ಇಡ್ಸಲ್ಲ. ಟೋಟಲ್ ಆಗಿ ಓಹೋ. ಒಬ್ಬನೇ ಹಿಡ್ಕೊಬೇಕಿದ್ದ. ಓಕೆ. ಇದೇನಿದ್ರು ನಾನು ಇದ್ದಾಗ ಮಾತ್ರ ಆಚೆ ಈಚೆ ಬಿಡೋದು. ಇಲ್ಲಾಂದ್ರೆ ಕಟ್ಟಿ ಇರುತ್ತಾನೆ, ಹುಲ್ಲು ತಿಂಡಿ ಬೂಸ ಎಲ್ಲ ಅಲ್ಲೇ ಇರುತ್ತೆ. ಹಾಲು ನೀವು ಒಬ್ಬರೇ ಕರಿಬೇಕು? ಹಾಲು ಕರಿಬೇಕು, ನಾನು ಒಬ್ಬನೇ ಕರಿಬೇಕು. ಏನು ಹೆಸರು ಇಟ್ಟಿದ್ದೀರ ಅದಕ್ಕೆ? ಏನು ಇಟ್ಟಿಲ್ಲ ಸರ್, ಹೆಸರು ಇಡಲ್ಲ. ಹೆಸರು ನಾಟಿ ಹಸುಗಳು ಇರಲೇಬೇಕಾ ಮನೇಲಿ? ನಾವು ನಾಟಿ ಹಸುನೇ ಸರ್ ಮಡಿಗಳು. ಸೀಮೆ ಹಸು ಅವೆಲ್ಲ ಏನು ಮಾಡಲ್ಲ. ಓಕೆ. ಹಾಲಿಗೆಲ್ಲ ನಾಟಿ ಹಸುನೇ ಮನೆ ಹಾಲಿಗೆಲ್ಲ ಇದೆ ಉಪಯೋಗಿಸೋದು. ಸೀಮೆ ಹಸು ಒಂದ್ಸಲ ಸಾಕಿಲ್ವಾ? ಸಾಕಿಲ್ಲ. ಇದು ಆಚೆ ಬಿಡಲ್ಲ, ಬಿಡಲ್ಲ ಕಟಾಕಿರೋ ಕಡೆನ. ಇದಕ್ಕೆ ರಾಗಿ ಹುಲ್ಲು ಮತ್ತೆ ಬೇರೆ ರಾಗಿ ಹುಲ್ಲು, ತಿಂಡಿ ತಿಂಡಿ ಅಷ್ಟೇ. ಹಸಿಮೇವೇನಿಲ್ಲ. ಹಸಿಮೇವೇನಿಲ್ಲ. ಇದು ಸೂಜಿ ಮಲ್ಲಿಗೆನ ಇದನ್ನು ಜಾತಿ? ಹಳ್ಳಿಕಾಲ. ಇದು ಕೊಂಬ ಹುಟ್ಬೇಕಾದ್ರೆ ಸಣ್ಣನಾ? ಕೊಂಬು ಹುಟ್ಟಬೇಕಾದ್ರೆ ಈ ಸಲ ಹುಟ್ಟಿರೋದು. ಹಾಂ. ಮಾಡಿಸ್ಬೇಕಾದ್ರೆ ಚಿಕ್ಕರಿಂದ ಮಾಡಿಸಿ ಬೆಂಡುಗೆ ತೆಗಿಬೋದಾಗಿತ್ತು. ಓಕೆ. ಅವ್ರೇನು ಮಾಡ್ತಿಲ್ಲ. ಈಗ ನಾವೇನು ಮಾಡ್ಸಕ್ಕಾಗಲ್ಲ ಅಂತ ಮಾಡಿಸ್ತೀವಿ. ಹುಟ್ಟಿರೋದೇ ಆತರ. ಕೊಂಬೆ ನೆರ್ಸಿಲ್ಲ ಅವ್ರ ಮೊದಲಿಂದ? ಇಲ್ಲ, ಏನೇ ಆಗ್ತಿಲ್ಲ. ಎಷ್ಟು ಕರು ಹಾಕಿದೆ ಇದು? ಸರ್ ಇದು 4ನೇ ಕರು. 4ನೇದು. ಇದಕ್ಕೆ ಯಾವ ಬಿಡಿಸಿದಾರಂತ ಸರ್? ಇದಕ್ಕೆ ಅವರು ಬಸ್ತಿ ಓರಿ ಏನೋ ಕೊಡ್ಸಿದೀವಿ ಅಂದ್ರು. ನಮಗೆ ಕ್ಲಾರಿಟಿ ಗೊತ್ತಿಲ್ಲ ಯಾವ್ದು ಕೊಡ್ಸಿದಾರೆ ಅಂತ. ಓಕೆ. ಓಕೆ. ನೀವು ತಂದಾಗ ಎಷ್ಟಾಯ್ತು ಬೆಲೆ ಇದು? ಸರ್ ಈಗ ನಾವು ತಗೊಂಡಾಗ 75,000. ಬರೀ ಹಸುಗೆ? ಹಸು ಕರು. ಹಸು ಕರು ಅವಳು ಅವಾಗ 1 ತಿಂಗಳು ಕರೋದು. ಹಾಂ. ಹಸು ಕರು 75,000 ತಗೊಂಡ. ಏನು ಇವಾಗಲೇ ಸೇಲ್ ಮಾಡಲ್ಲ? ಇಲ್ಲ ಸರ್, ಮಾಡಲ್ಲ. ಹಸು ಏನು ಸದ್ಯಕ್ಕೆ ಸೇಲ್ ಮಾಡಲ್ಲ. ಹಾಂ. ಕರು ಒಂದು 5-6 ತಿಂಗಳು ಮಡಿಗೆ ಬಂತೀವಿ, ಆಮೇಲೆ ಸೇಲ್ ಮಾಡ್ತೀವಿ. ಇದು ಜಾತಿ ಚೆನ್ನಾಗಿದೆ ಅಲ್ಲ? ಹ್ಞೂ ಸರ್, ಚೆನ್ನಾಗಿದೆ. ನೆಕ್ಸ್ಟ್ ಈಟಿಗೆ ಬಂದರೆ ಕೊಡ್ತೀರಾ ಓರಿ? ಸರ್ ಕೊಡ್ತೀವಿ. ಯಾವ ಓರಿ ಇಷ್ಟ ಆಗ್ತಾಯಿದೆ ನಿಮಗೆ? ಸರ್ ಇನ್ನೂ ಯಾವ್ದು ನೋಡಿಲ್ಲ, ನೋಡೋಣ. ಯಾವ್ದು ಚೆನ್ನಾಗಿರ್ತದೆ ಆ ಟೈಮ್ಗೆ ಆಗ ಅದನ್ನ ಕೊಡ್ತಾರೆ. ನೀವು ಸುತ್ತಮುತ್ತ ಇಲ್ಲೇ ಕೊಡ್ಸೋದು, ಜಾಸ್ತಿ ದೂರ ಹೋಗಲ್ಲ? ಜಾಸ್ತಿ ಇಲ್ಲೇ ನಮ್ಮ ಲೋಕಲ್ ಒಳ್ಳೊಳ್ಳೆ ಇರ್ತವೆ, ಅದನ್ನ ಬಿಟ್ಟು ಯಾಕೆ ಸರ್ ದೂರ ಹೋಗೋದು? ಈ ಸರೌಂಡಿಂಗಲ್ಲಿ ಎಷ್ಟು ವರೆಗಳು ಸಿಗ್ಬೋದು ನಿಮಗೆ? 5-6 ವರೆ ಇವೆ ಸರ್. 5-6. ಇದು ಹಾಲು ಎಷ್ಟು ಕೊಡ್ಬೋದು ಒಂದು ಟೈಮ್? ಹಾಲು ಒಂದು ಟೈಮ್ 1 ಲೀಟರ್. 1 ಲೀಟರ್ ಕರು ಬಿಟ್ಟು 1 ಲೀಟರ್. ಕರು ಬಿಟ್ಟು 1 ಲೀಟರ್ ಕರ್ಕೊತೀವಿ. ಇನ್ನೂ ಸುಮಾರು ಒಂದು 4-5 ಕರು ಹಾಕ್ಸ್ಬೋದಲ್ಲ ಇದರಲ್ಲಿ? ಹ್ಞೂ ಹಾಕ್ಬೋದು ಸರ್, ಇನ್ನೂ ಒಂದು 5 ಕರು ಹಾಕ್ಬೋದು. ತೊಂದರೆ ಇಲ್ಲ. ಈ ಹಾಲು ಕೊಡೋ ಹಸುಗಳು ಜಾಸ್ತಿ ಲಕ್ಷಣ ಏನು ಬರುತ್ತೆ ನಾಟಿಲಿ? ಸರ್ ಹಾಲು ಕೊಡೋ ಹಸು ಸಣ್ಣ ಕೊಂಬಿರುತ್ತೆ, ಹಾಂ. ಜಾತಿ ಚೆನ್ನಾಗಿರುತ್ತೆ. ಕೆಲವು ಹಸು ಜಾತಿ ಕಮ್ಮಿ ಇದ್ರು ಹಾಲು ಕೊಟ್ಬಿಡ್ತವೆ ಸರ್. ಹೌದಾ? ಜಾತಿ ಕಮ್ಮಿ ಇದ್ರು ಹಾಲು ಕೊಟ್ಟು ಕರ ಒಳ್ಳೊಳ್ಳೆ ಕರ ಹಾಕ್ಬಿಡ್ತವೆ, ಜಾತಿ ಕಮ್ಮಿ ಇರೋವು. ಹ್ಞೂ. ಕೆಲವು ಹಸು ನಂಬರ್ 1 ಜಾತಿವು ಹಾಲು ಜಾಸ್ತಿ ಕೊಡಲ್ಲ, ಕರನು ಒಳ್ಳೆ ಕರ ಹಾಕಲ್ಲ. ಓಕೆ. ಈ ಸ್ವಲ್ಪ ಜಾತಿ ಪಾತಿ ಕಮ್ಮಿ ಇರೋವೆ ಒಳ್ಳೆ ಹಾಲು ಕೊಡ್ಬಿಡ್ತವೆ, ಒಳ್ಳೆ ಕರು ಹಾಕ್ತವೆ. ತೀರ ಯಾವ್ದು ಒಳ್ಳೇದಂತ ತಗೊಂತೀವಿ, ಅದೇನಂತ ಇದಾಗಲ್ಲ. ಈ ಗಾಬರಿ ಹಸುಗಳು ಮುಂದಕ್ಕೆ ಏನು ಟ್ರೈನಿಂಗ್ ಕೊಟ್ಟರು ಏನು ಕಮ್ಮಿ ಮಾಡೋಕ್ಕಾಗಲ್ಲ ಗಾಬರಿ? ಕಮ್ಮಿ ಮಾಡ್ಬೋದು ಸರ್. ಈಗ ನಾವು ಆಚೆ ಈಚೆ ಬಿಟ್ಕೊಂಡು ಓಡಾಡ್ತಿದ್ರೆ ಕಮ್ಮಿ ಮಾಡ್ಬಿಡ್ತೀವಿ. ಏನು ಜಾಸ್ತಿ ಆಚೆ ಈಚೆ ಬಿಡ್ತಾರಲ್ಲ ಅದರಿಂದ ಕಮ್ಮಿ ಆಗಿಲ್ಲ. ಅದರಿಂದ ಜಾಸ್ತಿ ಮಳೆ ಎಲ್ಲ ಉಯ್ಯೋ ಅಷ್ಟಲ್ಲಿ ಕಮ್ಮಿ ಮಾಡ್ಬೇಕು ಸರ್. ಆಚೆ ಬಿಟ್ಟು ಓಡಿಸ್ಬೇಕು ಮೇಯ್ಕೊಂಬರಂಗೆ ಹಸಿ ಮೇವಿಗೆ. ಈ ಹಸುಗಳು ಏನು ಗೊರ್ಸಲ್ಲ ಏನು ಮಾಡೋದು ಬೇಕಾಗಿಲ್ಲ? ಮಾಡಬೇಕು, ಜಾಸ್ತಿ ಬೆಳ್ಕೊಂಡ್ಬಿಟ್ಟಾಗ ಏನು ಬೆಳೆದಿಲ್ಲ ಏನು ಮಾಡೋ ಅವಶ್ಯಕತೆ ಇಲ್ಲ. ನೋಡ್ಕೊಂಡು ಮಾಡಿಸ್ಬೇಕು. ಓಡಾಡ್ತಾ ಇದ್ರೆ ಏನು ಜಾಸ್ತಿ ಬೆಳೆಯಲ್ಲ ಸರ್ ಹಸುಗಳು. ನಿಮ್ಮ ಮೈ ತೊಳೆದಲ್ಲ ಎಷ್ಟು ದಿವಸಕ್ಕೆ ಒಂದ್ಸಲಿ? ತೊಳಿತೀವಿ, ವಾರ 15 ದಿವಸ. ಹಸುಗಳಿಗೆಲ್ಲ ಒಂದು ವಾರ 15 ದಿವಸ. ನಿಮ್ಮೂರ ಕಡೆ ಎಲ್ಲ ಚರ್ಮ ಗಂಟು ಬಂದಿತ್ತಾ ಈ ಕಡೆ? ಅವಾಗೆಲ್ಲ ಬಂದು ವಾಸಿ ಆಯಿತು. ವಾಸಿ ಆಯಿತು.
ಗೌರ್ಮೆಂಟ್ ಅವರೇ ಬಂದು ಇಂಜೆಕ್ಷನ್ ಕೊಟ್ಟರು. ಇಂಜೆಕ್ಷನ್ ಮಾಡೋದು. ಹೌದು. ನೀವು ನಾಟಿದೆಲ್ಲ ಏನೂ ಟ್ರೈ ಮಾಡಲಿಲ್ಲ ಔಷಧಿ? ಇಲ್ಲ ಸರ್. ಇವಾಗ ಹಸುಗಳು ಬೇಕು ಅಂತ ಸಾಕಕ್ಕೆ ಸಿಗ್ತಾವ ತುಂಬ? ಸಿಗ್ತವೆ. ಇವಾಗೆಲ್ಲ ಪ್ರತಿ ವಾರ ಸಂತೆಗಳು ಯಾವ್ದು ನಡೀತದೆ? ಈಗ ಆ ಕಡೆ ಜೋಡಗಟ್ಟೆ ನಡೀತಾ ಇದೆ ಯಡಿಯೂರ್ ಹತ್ರ. ಹಾಂ. ಇಲ್ಲಿ ಕುಣಿಗಲ್ ಹತ್ರ KG ಟೆಂಪಲ್ ನಡೀತಾ ಇದೆ. KG ಟೆಂಪಲ್. ಜೋಡಗಟ್ಟೆ ಯಾವತ್ತಿನ ದಿವಸ ಅದು? ಅದು ಭಾನುವಾರ ಸರ್. ಭಾನುವಾರ. ಬರೀ ಬೆಳಿಗ್ಗೆ ಟೈಮ್ ಮಾತ್ರ? ಹಾಂ, ಬೆಳಿಗ್ಗೆ. ಎಷ್ಟೊಂದು 5 ಗಂಟೆಯಿಂದ? ಬೆಳಿಗ್ಗೆ ಒಂದು 5 ಗಂಟೆಯಿಂದ ಒಂದು 11 ಗಂಟೆ. 12 ಗಂಟೆ ಪ್ರತಿ ಭಾನುವಾರ. ಪ್ರತಿ ಭಾನುವಾರ. KG ಟೆಂಪಲಲ್ಲಿ? ಅದು ಸೋಮವಾರ. ಅದು ಸೇಮ್ ಟೈಮು ಎರಡೇ. ಈ ಬೇರೆ ಈ ಕಡೆ ಎಲ್ಲ ಯಾವುದಿಲ್ಲ? ಯಾವುದು ನಡೀತಾ ಇಲ್ಲ ಸರ್. ಈ ಕೊಟ್ಕೆರೆ, ಮಾಗಡಿ, ಇಲ್ಲ, ತುಮಕೂರು. ಆ ಕಡೆ ಚಿಂತಾಮಣಿ ಅವೆಲ್ಲ ನಡೀತವೆ. ನಮ್ಮ ಹತ್ರ ಇಲ್ಲ, ನಾವೇನು ಹೋಗಿಲ್ಲ. ಇವೆರಡು ಸಂತೆ ಮಾತ್ರ ಹೋಗಿದ್ವಿ. ನೀವು ಯಾವ ಸಂತೆಗೆ ಹೋಗ್ತಾ ಇದ್ದೀರಾ ತೊಗೊಂಬರೋಕ್ಕೆ? ನಾವು KG ಟೆಂಪಲ್ಗೆ ಹೋಗ್ತೀವಿ, ಜೋಡಗಟ್ಟೆಗೆ ಹೋಗ್ತೀವಿ. ಜೋಡಗಟ್ಟೆ. ಹಸುಗಳು ಎಲ್ಲಿ ಚೆನ್ನಾಗಿ ಬರ್ತವೆ? 2 ಸಂತೆಲ್ಲ ಬರ್ತದಲ್ಲ. KG ಟೆಂಪಲ್ಲು, ಜೋಡಗಟ್ಟೆ. ಅದರಲ್ಲೂ ಬರ್ತವೆ. ಯಾವ ಊರ ಕಡೆಯಿಂದ ಬರ್ತಾವಲ್ಲಿ? ಈ ಕಡೆ ಮಂಡ್ಯ, ಮೈಸೂರು, ನಾಮಂಗಲ, ಹಾಂ, ಈ ಪ್ರಾಂತ್ಯದೆಲ್ಲ ಬರ್ತವೆ. ಬರುತ್ತೆ. ಈ ಕಡೆ ತುಮಕೂರು ಸೈಡು. ಹಾಂ. ಸೈಡ್. ಇವಾಗ ಹಸುಗಳಲ್ಲಿ ಕೆಲಸ ಮಾಡೋರು ಮಾಡಿಸ್ಕೊತಾರೆ ಕೆಲವರು. ಕೆಲಸ ಮಾಡೋ ಹಸುಗಳಲ್ಲೂ ಕರು ಹಾಕ್ಸ್ಬೋದು, ಏನು ತೊಂದರೆ ಇಲ್ಲ. ಏನು ಎಲ್ಲ ಕೆಲಸ ಮಾಡಿ ಕರು ಹಾಕಿರೋದು. ಕೆಲಸ ಮಾಡ್ಯಾರ? ಬಸ್ಗಳೆಲ್ಲ ಕೆಲಸ ಮಾಡ್ಕೊಂಡೆ ಕರು ಹಾಕಿರೋದು. ಈ ಮೂಗ್ದಾರಳ ಯಾವಾಗ ಚೇಂಜ್ ಮಾಡಬೇಕು? ಮೂಗದರೆಲ್ಲ ನೋಡ್ಬೇಕು ಸರ್. ಒಂದು 2 ತಿಂಗಳು, ಒಂದು 4 ತಿಂಗಳಿಗೆ ಜಾಸ್ತಿ ಸೌದಿ ಇರ್ತದಲ್ಲ, ಅವಾಗ ನೋಡ್ಕೊಂಡು ಚೇಂಜ್ ಮಾಡಿ. ನೀನು ಸ್ವಲ್ಪ ಅಲರ್ಜಿನ ಆಗಿರೋದು ಗೋಪುರದ? ಇಲ್ಲ ಸರ್, ಇದೆಲ್ಲ ಸೊಳ್ಳೆ ಥರ ಕಚ್ಚಿರೋದು. ಸೊಳ್ಳೆ? ಹಾಂ. ಸೊಳ್ಳೆ ನೋಡ ಜಾಸ್ತಿ ನಿಮ್ಮ ಫೋನ್ ನಂಬರ್ ಹೇಳಿ ಸರ್. ಹಂಗೆ 96 ಹಾಂ 911 899 9686 911 898. ಓಕೆ. ನಿಮ್ಮ ಹೆಸರು ರಾಕೇಶ್ ಅಲ್ವಾ? ಹೌದು ಸರ್. ಹುಣಸೆ ಮರದ ಪಾಳ್ಯ, ರಾಮೋಳಿ ಪೋಸ್ಟ್, ಕೆಂಗೇರಿ ಹೋಬಳಿ, ಬೆಂಗಳೂರು. ಬೆಂಗಳೂರು ದಕ್ಷಿಣ. ಓಕೆ ಸರ್, ಧನ್ಯವಾದಗಳು. ಥ್ಯಾಂಕ್ ಯು.